ರಾಜಣ್ಣನಿಗೆ ಮತ್ತೆ ಸಚಿವ ಸ್ಥಾನ ನೀಡುವಂತೆ ಕೂಗು ಕೇಳಿ ಬರ್ತಾ ಇದೆ. ಬೆಂಬಲಿಗರು ಆಯ್ತು, ಈಗ ಮಠಾಧೀಶರ ಒತ್ತಾಯ ಕೇಳಿ ಬರ್ತಾ ಇದೆ. ಇನ್ನು ರಾಜಣ್ಣ ಬೆನ್ನಿಗೆ ನಿಂತಿದ್ದಾರೆ ಹಿಂದುಳಿದ ದಲಿತ ಸ್ವಾಮೀಜಿಗಳು. ನಿನ್ನೆ 15ಕ್ಕೂ ಹೆಚ್ಚು ಸ್ವಾಮೀಜಿಗಳಿಂದ ರಾಜಣ್ಣ ಅವರನ್ನ ಭೇಟಿ ಮಾಡಲಾಗಿದೆ. ಕ್ಯಾತ್ಸಂದ್ರದ ರಾಜಣ್ಣ ನಿವಾಸದಲ್ಲಿ ಸ್ವಾಮೀಜಿಗಳನ್ನ ಭೇಟಿ ಮಾಡಿದ್ದಾರೆ. ಇನ್ನು ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನವನ್ನ ನೀಡುವಂತೆ ಒತ್ತಾಯಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಸ್ವಾಮೀಜಿಗಳು. ಸತತ 2 ಗಂಟೆಗಳ ಕಾಲ ರಾಜಣ್ಣನ ಜೊತೆ ಚರ್ಚೆ ನಡೆಸಿದ್ದಾರೆ. ರಾಜಣ್ಣನಿಗೆ ಸಚಿವ ಸ್ಥಾನವನ್ನ ನೀಡುವಂತೆ ಕೂಗು ಮತ್ತೆ ಕೇಳಿ ಬರ್ತಾ ಇರುವಂಥದ್ದು. ಈಗ ಬೆಂಬಲಿಗರು ಒತ್ತಾಯಿಸಿದ್ರು ಮತ್ತೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ. ಈಗ ಮಠಾಧೀಶರ ಸರದಿ ಶುರುವಾಗಿದೆ. ರಾಜಣ್ಣ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ ಹಿಂದುಳಿದ ದಲಿತ ಸ್ವಾಮೀಜಿಗಳೆಲ್ಲರೂ. ನಿನ್ನೆ 15ಕ್ಕೂ ಹೆಚ್ಚು ಸ್ವಾಮೀಜಿಗಳು ಹೋಗಿ ರಾಜಣ್ಣ ಅವ್ರ ಮನೆಯಲ್ಲಿ ರಾಜಣ್ಣನ ಭೇಟಿ ಮಾಡಿದ್ದಾರೆ. ಸತತ 2 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ ಸ್ವಾಮೀಜಿಗಳೆಲ್ಲರೂ ರಾಜಣ್ಣನ ಮನೆಯಲ್ಲಿ. ಏನೆಲ್ಲ ವಿಚಾರಗಳು ಚರ್ಚೆ ಆಗಿರಬಹುದು. ರಾಜಣ್ಣಂಗೆ ಮತ್ತೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಈಗ ಎಲ್ಲರೂ ಆಗ್ರಹಿಸ್ತಾ ಇದ್ದಾರೆ. ಮತ್ತೆ ಸಚಿವ ಸ್ಥಾನ ನೀಡುವಂತೆ ಒತ್ತಡ ಹೇರಲು ನಿರ್ಧಾರ ಮಾಡಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ ಸ್ವಾಮೀಜಿಗಳು. ಇನ್ನು ಶೀಘ್ರದಲ್ಲೇ ದೆಹಲಿಗೆ ತೆರಳಲು ಸ್ವಾಮೀಜಿಗಳೆಲ್ಲರೂ ಸೇರ್ಕೊಂಡು ಪ್ಲಾನ್ ಮಾಡಿದ್ದಾರೆ. ರಾಹುಲ್ ಖರ್ಗೆ ಹಾಗೂ ಸಿಎಂ ಜೊತೆ ಚರ್ಚೆಗೆ ನಿರ್ಧಾರ ಮಾಡಿದ್ದಾರೆ ಎಲ್ಲ ಸ್ವಾಮೀಜಿಗಳು. 15ಕ್ಕೂ ಹೆಚ್ಚು ಸ್ವಾಮೀಜಿಗಳೆಲ್ಲ ಸೇರ್ಕೊಂಡು ರಾಜಣ್ಣ ಅವರ ಮನೆಗೆ ಹೋಗಿ ಭೇಟಿ ಮಾಡಿ 2 ಗಂಟೆಗಳ ಕಾಲ ಸತತ ಚರ್ಚೆ ನಡೆಸಿದ್ದಾರೆ. ರಾಜಣ್ಣನಿಗೆ ಮತ್ತೆ ಸಚಿವ ಸ್ಥಾನ ನೀಡುವಂತೆ ಸ್ವಾಮೀಜಿಗಳು ಒತ್ತಾಯ ಮಾಡ್ತಾ ಇರುವುದು. ಹಾಗಾಗಿ ದೆಹಲಿಗೆ ಹೋಗಿ ರಾಹುಲ್ ಹಾಗೆ ಖರ್ಗೆ ಸಿಎಂ ಎಲ್ಲರನ್ನ ಭೇಟಿ ಮಾಡಿ ಚರ್ಚೆ ಮಾಡಲು ಮುಂದಾಗಿದ್ದಾರೆ. ಇನ್ನು ಮತ್ತೆ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಡ ಹೇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಎಲ್ಲ ಸ್ವಾಮೀಜಿಗಳು. ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ. ಇನ್ನು ಶೀಘ್ರದಲ್ಲೇ ದೆಹಲಿಗೆ ತೆರಳೋದಕ್ಕೆ ಸ್ವಾಮೀಜಿಗಳೆಲ್ಲ ಸೇರಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ರಾಹುಲ್ ಖರ್ಗೆ ಹಾಗೂ ಸಿಎಂ ಜೊತೆ ಚರ್ಚೆಗೆ ನಿರ್ಧಾರ ಮಾಡಿದ್ದಾರೆ. ಯಾಕಂದರೆ ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನವನ್ನು ಕೊಡಿಸಲೇಬೇಕು ಅಂತ. ಹಾಗಾಗಿ ನಿನ್ನೆ 15ಕ್ಕೂ ಹೆಚ್ಚು ಸ್ವಾಮೀಜಿಗಳು ರಾಜಣ್ಣ ಅವರ ಕ್ಯಾತ್ಸಂದ್ರದ ನಿವಾಸದಲ್ಲಿ ಭೇಟಿ ಮಾಡಿ ಸತತ 2 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಇನ್ನು ರಾಜಣ್ಣನಿಗೆ ಮತ್ತೆ ಸಚಿವ ಸ್ಥಾನವನ್ನು ಕೊಡಿಸೇ ತೀರಬೇಕು ಅಂತ ಸ್ವಾಮೀಜಿಗಳೆಲ್ಲ ನಿರ್ಧಾರ ಮಾಡಿರುವಂತಿದೆ.